ರಾಮುಲು ಅವರು ನಿಮ್ಮ ಜೊತೆಗೆ ಏನಾದ್ರು ಮಾತನಾಡಿದ್ರೆ ಸರ್? ನನ್ನ ಜೊತೆ ಇಲ್ಲ, ನಾ ಮಾತಾಡಿಲ್ಲ. ನಮ್ಮ ಏನು ನಾವು ಕೆಲವೊಂದು ನಮ್ಮ ಪ್ರಮುಖರು ಮಾತನಾಡಿದ್ದಾರೆ. ಏನು ಅಸಮಾಧಾನ ಅವ್ರಿಗೆ ಅನ್ಯಾಯ ಆಗಿದ್ರೆ ನೋಡ್ರಿ, ಎಲ್ಲರಿಗೂ ಏನಾಗ್ಬಿಟ್ಟದ, ಸೀನಿಯರ್ ಅನ್ನೋರಿಗೆ ಗೌರವನೇ ಇಲ್ಲ. ನಿನ್ನೆ ಡಾಕ್ಟರ್ ಸುಧಾಕರ್ ಅವ್ರು ಹೇಳ್ಯಾರಲ್ಲ, ನಾನು ಫೋನೇ ತೊಗೋದಿಲ್ಲ ಅಂತ. ಒಬ್ಬ MP ಫೋನ್ ತೊಗೋದಿಲ್ಲ ಅಂದಮೇಲೆ ಮತ್ತೇನು ಇವನು ಉಳ್ಕಿ ಸಾಮಾನ್ಯ ಕಾರ್ಯಕರ್ತರ ಗತಿ ಅದು. ಒಂದು 2-3 ಬಚ್ಚ ಇಟ್ಟನ ಅವು ಬಂದ ಕೂಡಲೇ ಕೊಳ್ಳಾಗೆ ಏನೋ ಹಾಕ್ಕೊಂಡು ಅಗದಿ ಜನರಲ್ ಸೆಕ್ರೆಟರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವಾಗ 10 ಓಟ್ ಇಲ್ಲ ಅವ್ರಿಂದ. ಅವು ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾವ ಗೊತ್ತಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಫಿಕ್ಸ್ ಮಾಡ್ಕೊಂಡು ಕೊಟ್ಟು ಇಲ್ಲಿ ಬಂದು BJP ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ ಹೋಗಲ್ಲ ನಾವು ನೋಡೋಣ, ಅವ್ರಿಗೆ ಹೈಕಮಾಂಡದಾಗ ಏನಾಯ್ತು ನಮಗೂ ಗೊತ್ತಾಗಲ್ಲ. ಇವ್ರ ಹಿಂದೆ ಯಾರದಾರ, ಯಾಕದಾರ? ಹೈಕಮಾಂಡ್ ಇಷ್ಟೊಂದು ವೀಕ್ ಸರ್ ಕರ್ನಾಟಕದ ವಿಚಾರ? ವೀಕ್ ಏನಿಲ್ರಿ, ಏನಾಗ್ಬಿಟ್ಟಿದೆ, ಇನ್ನೂ ಯಡಿಯೂರಪ್ಪನ ಪ್ರಭಾವ ಭಾಳ ಐತೆ ರಾಜ್ಯದಾಗ. ಲಿಂಗಾಯತರು ಒಬ್ಬನೇ ನಾಯಕ ಅನ್ನೋದು ಇನ್ನೂ ಗುಂಗು ಹೋಗಿಲ್ಲ. ಈಗಾಗಲೇ ಆ ಗುಂಗು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗಿತ್ತು ಲೋಕಸಭೆ. ಇವ್ರು ಎಲ್ಲೆಲ್ಲಿ ಲಿಂಗಾಯತ ಬೆಲ್ಟ್ನಲ್ಲೇ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ BJP ಈ ಸಲ ಹೋಯ್ತು. ಆದರೂ ಮ್ಯಾಗಿನವ್ರು ಏನೂ ತಿಳ್ಕೊಂಡಿಲ್ಲ. ಇನ್ನೂ येडियुरप्पा जी का बहुत प्रभाव है. हमारा विजेंद्र जी बहुत कर्मठ कार्यकर्ता है. ನಮಗಿದೆ ಕತೆ ಹೊಡಿತಾರೆ ಹೋಗ್ತಾರೆ. ಸುಧಾಕರ್ಗೆ ಇಡೀ ಚಿಕ್ಕಬಳ್ಳಾಪುರ ಏನು ಬರ್ಕೊಟ್ಟಿಲ್ಲ, ದುರಂಕಾರ ಮಾತಾಡಬಾರ್ದು ಪ್ರಮುಖರು ಯಾರು ಅಂದಾರೆ? ಪ್ರೀತಮ್ ಗೌಡ್ರು ಹೇಳಿರೋದು ಸರ್. ಎಂತವನ್ನ ಹೆಸರು ತೆಗಿತೀರಿ? ಚಲೋ ಆರಾಮ ಇದೀವಿ. ಹಾಂ, ಹೋಗಲ್ಲ ಕಾಂಗ್ರೆಸ್ನಾಗ ಏನು ರಿಸರ್ವೇಷನ್ ಯಾವ್ದಾಗೈತಿ ಕೇಳ್ಕೊಂಡು ಬರ್ರಿ. ಪ್ರಧಾನ ಕಾರ್ಯದರ್ಶಿ ಸರ್ ಅವರು, ಪ್ರಧಾನ ಕಾರ್ಯದರ್ಶಿ ಯಾವ್ದು ಯಾರಿಗ್ರಿ? ಯಾರಿಗೆ? ಅದು ವಿಜೇಂದ್ರಗ, ನಮಗಲ್ಲ. ಸುಧಾಕರ್ ಅವರು ನಿನ್ನೆ ಸಿದ್ದರಾಮಯ್ಯನವ್ರ ಸಲಹೆ ಕೇಳಬೇಕಾಗಿತ್ತು ನಾನು ಅಂತಂತಾರೆ. ಯಾರು BJP ಹೋಗೋ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ನಂಗೆ ಸಲಹೆ ಕೊಟ್ಟಿದ್ರು. ಸಿದ್ದರಾಮಯ್ಯ ಹೇಳಿದ್ರಂತ ಅವ್ರಿಗೆ ಬಿಡ್ತಾರೆ, ಹೋಗ್ಬೇಡ ಅಂತ ಹೇಳಿದ್ರಂತ. ಆದ್ರೂ ನಾನು ಹೋದೆ. ಮೊದಲೇ ನಾನು CM ಮಾತು ಕೇಳ್ಬೇಕು, ಸಲಹೆ ಕೊಡ್ತಾ ಇದ್ರು. ನೋಡಿ, ಮನುಷ್ಯನ ನೋವು ಆದಾಗ ಮನುಷ್ಯಾಗ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ ಅವ್ರು 17 ಜನ ಬಂದಿರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿದ್ರ. ನಂಬರ್ 1. ಇವತ್ತು ವಿಜೇಂದ್ರಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತಾ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಆಟೋ ಮಾಡಿಬಿಟ್ರೆ. ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ 3 ಸಲ ಸಿದ್ದರಾಮಯ್ಯ ಬರ್ತಾನೆ. ಇವ್ರ ಹಗಣೆ ಒದ್ದಾಡಿ ನಾರ್ಲಕತ್ತೈತಿ. ಹೋಗಿ ಸಿದ್ದರಾಮಯ್ಯನವ್ರು ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟೋದ್ರೊಳಗಾಗಿ ರಾಜೀನಾಮೆ ಕೊಡ್ತಾರೆ. ಏನ್ರಿ ಮಾನ ಮರ್ಯಾದೆ ಇದೆ? ಯಾರು ಆ ಸಿದ್ದರಾಮಯ್ಯವ್ರ? ಅವ್ರೇನು ದಡ ಇವ ಯಾವ್ಯಾವ ಕೊಟ್ಟಿ ಸಹಿ ಮಾಡಿ ಅಂತ ತೆಗೆದುಬಿಟ್ರೆ ಮುಗಿದು ಕ್ಲೋಸ್ ಆಗ್ತೈತೆ ಫೈಲ್. ಅವರೂ ಮಾಡಲ್ಲಾಗ್ಯಾರ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬೆಲೆ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬೆಲೆ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್. ಯಾರು ಕೊಡ್ಬೇಕು? ಪ್ರಿಯಾಂಕಾ ಖರ್ಗೆ ಅಂತರು ಏನು ಮಾತಾಡ್ತಾರೆ? ಏನು ಏನು ಸಂಬಂಧ ಇಲ್ಲಾರ್ದಂಗೆ ದೂರ ಕೊಡ್ಬೇಕಂತ. ನೀವೇ ಅದಕ್ಕೆ ಕಿಸಿಲಾಕೈತೀರಪ್ಪ ಮಂತ್ರಿಗಳಾಗಿ? ರಾಜೀನಾಮೆ ಕೊಟ್ಟು ಹೋಗ್ರಿ, ದೂರ ಕೊಡೋದಿರ್ತದೆ. ನಾ ಏನಾರು ಇದ್ದಂದ್ರೆ ಸ್ವಯಂ ಪ್ರೇರಣೆಯಿಂದ ದಡ ಎನ್ಕ್ವೈರಿಗೆ ಆಗ್ತಿದೆ. ಅಷ್ಟು ಮುಖ್ಯಮಂತ್ರಿಗೆ ಅಧಿಕಾರ ಇಲ್ವಾ? ಅಂದರೆ ಸಿದ್ದರಾಮಯ್ಯನವರೇ ತಮ್ಮ ಮೂಡಾನೇ ಅವರು ನಿಗಾಲಾಗೈತಿ, ಇನ್ನೇ ಇಲ್ಲಿ ಮಾಡ್ತಾರೆ ಅಡ್ಜಸ್ಟ್ಮೆಂಟ್. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಕೇಸ್ ಹಾಕಿದ್ರೆ DK ಶಿವಕುಮಾರ್ ವಿರುದ್ಧ ಸರ್ಕಾರ ನಿಮ್ಗೆ ಭಾರಿ ಚಿಮಾರಿ, ಇಷ್ಟು ಅಪಮಾನ. ಮಾಧ್ಯಮ ಮಿತ್ರರೇ ಖುಷಿಯಾಗಿರ್ಬೇಕು. ನಿನ್ನೆ ಎಲ್ಲರಿಗೂ DK ಶಿವಕುಮಾರ್ ಕಡೆಯಿಂದ ಒಳ್ಳೆ ಸಂದೇಶ ಬಂದಿರ್ಬೇಕು. DK ಶಿವಕುಮಾರ್ ಹೇಳಿರ್ಬೇಕು ನಿಮಗೆ. ಒಳ್ಳೆ ಸುಪ್ರೀಂ ಕೋರ್ಟ್ನಾಗ ಭಾರಿ ಚಿಮಾರಿ ಹಾಕಿದ್ರಿ ರತ್ನಾವಳಿಗೆ. ನೀವು ಹೋಗಿ ಅಲ್ಲಿ ಭಾಷಣ ಮಾಡಿರಿ, ಇಲ್ಲಿ ಯಾಕೆ ಬಂದಿರಿ ಸುಪ್ರೀಂ ಕೋರ್ಟಿಗೆ ಅಂದರು. ಸಂಬಂಧ ಇಲ್ಲರಿ. ನೀವು ಏನು ಬರಿತೀರೋ ಅಲ್ಲಿ ಯಾರು ನಿಮ್ಮವ್ರು ಯಾಕೆ ಲೀಗಲ್ ಸ್ವಲ್ಪ ತಿಳಿದವ್ರು ಹೋಗಿರ್ತಾರೆ ಇಲ್ಲ ಸುಪ್ರೀಂ ಕೋರ್ಟಿಗೆ. ನೀವೆಲ್ಲ ಮಾಧ್ಯಮದವ್ರು ಬರೆದ್ರಪ್ಪ. ನಾನು ಕೇಸಿಗೆ ಅದಕ್ಕೆ ಸಂಬಂಧ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕೇಸ್ 10 ಕೇಸ್ ಅದಾವ. ಇವರು ನಮ್ಮ ಜಡ್ಜಸ್ಗಳಿಗೆ ಕನ್ಫ್ಯೂಷನ್ ಐತಿ ಯಾವ ಕೇಸ್ ಅನ್ನೋದು. ಆ ಉದ್ದೇಶದಿಂದ ಅಂದಿದ್ದು ಹೊರತು ನ್ಯಾಯಾಧೀಶರು ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತರಾಗಿ ಹೇಳಿಲ್ಲ. ಸುಮ್ಮನೆ ಮಾಧ್ಯಮಗಳಲ್ಲಿ ಎಲ್ಲಿ ಕೋರ್ಟ್ ಬೆಂಚ್ನಲ್ಲಿ ಕುಂಡ್ರೋರು ತಪ್ಪು ಮಾಹಿತಿ ಕೊಟ್ಟು ಈ ರೀತಿ ನೀವು ಹೆಂಗೆ ಮಾಡ್ತೀರಿ? ಯತ್ನಾಳ್ ಅರೆಸ್ಟ್ ಗ್ಯಾರಂಟಿ ಅಂದ್ರಿ, ಎಲ್ಲಿ ಆಯ್ತಪ್ಪ ಅರೆಸ್ಟಾ?
ಹೇಳ್ರಿ ಅರೆಸ್ಟ್ ಆಗಿ ನಾನು ಬಂಧನ 2 ದಿವಸದ ವಾರಂಟ್ ಇಶ್ಯೂ ಅಂದ್ರಿ ಎಲ್ಲಿ ಐತಿ? ಮಾಧ್ಯಮಗಳು ತಮ್ಮ ಜವಾಬ್ದಾರಿ ಸ್ವಲ್ಪ ಯಾಕೋ ನಿಮಗೆ ಡಿ ಕೆ ಶಿವಕುಮಾರ್ ವಿಜೇಂದ್ರ ಅಂದ್ರೆ ವಿಶೇಷ ಪ್ರೀತಿ ಐತಿ ಎಲ್ಲರಿಗೂ, ಅದಕ್ಕೆ ಹೊಡಿತೀರ ಖುಷಿ ಪಡಿಸ್ಲಕ್ಕೆ. ನೀವು ಖುಷಿ ಪಡ್ಬೋದು ಆಟ, ಯತ್ನಾಳೇನು ಜೈಲಿಗೆ ಹೋಗೋದಿಲ್ಲ, ನಾನು ಕರ್ನಾಟಕ ಲೂಟಿ ಮಾಡಿಲ್ಲ, ಭೂ ಹಗರಣ ಮಾಡಿಲ್ಲ, ಸುಮ್ಮನೆ ಹೊಡಿಲಾಕತ್ತೀರಿ. ಈ ಮಾಧ್ಯಮದಾಗ ಖರೆ ಅಂದ್ರೆ ನೀವೇ ವಿಷಾದ ವ್ಯಕ್ತಪಡಿಸೋಬೇಕು. ನಿಮ್ಮ ಮಾಧ್ಯಮದಾಗ ಯತ್ನಾಳ ಬಗ್ಗೆ ಅಂತಿಲ್ಲ ಸುಪ್ರೀಂ ಕೋರ್ಟು, ಅದು ಬೇರೆ ಪ್ರಕರಣದಲ್ಲಿ ಯತ್ನಾಳ ಅದರಲ್ಲಿಯೂ ಅದಾರ ಅನ್ನೋಂಥ ತಪ್ಪು ಗ್ರಹಿಕೆಯಿಂದ ಆಗಿತ್ತು. ಇದನ್ನು ಒಮ್ಮೆ ನಮ್ಮನ್ನ ಮಾಧ್ಯಮಗಳ ಮೇಲೆ ದೂರ್ತೀರಿ ನೀವು? ಹಾಂ, ಕೋರ್ಟ್ ತಪ್ಪು ಗ್ರಹಿಕೆ ಮಾಧ್ಯಮಗಳ ಮೇಲೆ ದೂರ್ತೀರಿ ನೀವು? ಮಾಧ್ಯಮಗಳು ನೀವು ಸರಿಯಾಗಿ ಫಾರ್ಮ್ ಮಾಡಿದಾರೆ ಅಂತ ಹೇಳ್ತಿದ್ದೀರಾ, ಜಡ್ಜಸ್ ತಪ್ಪೋದು ಒಂದು ತಂದ್ಕೊಡಿ. ಜಡ್ಜಸ್ ಯಾಕೆ ಅನ್ಬೇಕು? ನೀವು ಅಂದ್ರೆ ಜಡ್ಜಸ್ ತಪ್ಪತ್ತೀರಿ, ನೀವು ಅಂದ್ರಪ್ಪ ನಿಮ್ಮ ಮಾಧ್ಯಮದಾಗ ಅಂದು ತೋರಿಸ್ರಿ. ಹಾಂ, ಇದು ನಿಮ್ಮ ಧೈರ್ಯ ಇದೆಯಾ? ನ್ಯಾಯಾಂಗದ ವಿಚಾರನಾಗ ಮಾತಾಡೋ ಧೈರ್ಯ ಇದೆಯಾ? ಇಲ್ಲ. ಸುಮ್ಮನೆ ಹೊಡಿಬೇಡ್ರಿ, ಸುಮ್ಮನೆ ಹಿಂಗೆ ಮಾತಾಡಿಬಿಟ್ರೆ ಅಂಜಿ ಎಲ್ಲರೂ ಏನಾರ ಒಂದು ಉತ್ತರ ಕೊಟ್ಟು ಓಡಿ ಹೋಗ್ತೇನೆ ಅನ್ನೋದು. ನಾ ದೈನಮ್ ನಾ ಪಲಾಯನಮ್, ಓಡಿ ಮಗ ಹೋಗು ಮಗ ಅಲ್ಲ. ನೀವು 100 ವಿಜೇಂದ್ರ ಜೈಕಾರ ಹಾಕೋತ್ಕೊಂಡ್ರಿ, ನಾ ಹಿಂಗೆ ಇರ್ತೇನೆ.